ಈ ಶಿವಣ್ಣ ಆಗ್ಲಿ ಅಥವಾ ಉಪೇಂದ್ರ ಆಗ್ಲಿ, ರಾಜ್ ಬಿ ಶೆಟ್ಟಿ, ಎಲ್ಲರೂ ಕೂಡ ಪಳಗಿರೋರೆ, ಎಲ್ಲರೂ ಕೂಡ ಘಟಾನುಘಟಿಗಳೇ. ಯಾವ್ದಾದ್ರು ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ಅಡ್ವೈಸ್ ಕೊಟ್ಟಿದ್ದು, ಈ ತರ ಹಿಂಗಿದ್ರೆ ಚೆನ್ನಾಗಿರ್ತಿತ್ತು, ಈ ತರ ಮಾಡಿದ್ರೆ ಚೆನ್ನಾಗಿರ್ತಿತ್ತು? ಆ ಥರ ಮೇಜರ್ ಆಗಿ ಯಾರಿಗೂ ಆ ಸಂದರ್ಭ ಬಂದಿಲ್ಲ. ಯಾಕಂದ್ರೆ ಮೊದಲೇ ತೋರಿಸಿರೋದು ಮೇಜರ್ ಆಗಿ ಬಂದಿಲ್ಲ. ಬಟ್ ಡೆಫಿನೆಟ್ಲಿ ಕೆಲವು ಡೈಲಾಗ್ ಡೆಲಿವರಿ ಟೈಮಲ್ಲಿ ಅಥವಾ ನಾನು ಹೇಳಿದ್ನಲ್ಲ ಇವಾಗ ಶಿವಣ್ಣ ಅಂಥದ್ದು ಅಲ್ಲೆಲ್ಲಿ ಕಾಣಿದೆ. ಅಂಥದ್ದು 3 ಜನನು ಆ ಥರ ಚಿಕ್ಕ ಚಿಕ್ಕ ಜಾಗಗಳಲ್ಲಿ ದೊಡ್ಡ ದೊಡ್ಡ ವಿಷಯನ ಹೇಳಿದ್ದಾರೆ ಅದ್ಭುತವಾಗಿ. ರಾಜ್ ಸರ್ ಕೂಡ ಕೆಲವು ಆ ಕ್ಯಾರೆಕ್ಟರ್ ನಮಗೆ ಏನಾಗುತ್ತೆ, ಬರಿಬೇಕಾದ್ರೆ ತುಂಬ ಎಂಜಾಯ್ ಮಾಡಿ ಹಿಂಗೆಲ್ಲ ಬರೆದಿರ್ತೀವಿ. ಬಟ್ ಆ್ಯಕ್ಟರ್ಗೆ ಅದು ಕರೆಕ್ಟಾಗಿ ಗ್ರಾಫಲ್ಲಿ ಇದೆಯಾ, ಇದೇ ಡೈಲಾಗೆ ನಾನು ಆ್ಯಕ್ಟ್ ಮಾಡ್ಬೇಕಾದ್ರೆ ಹೆಂಗೆ ಹೇಳ್ಬೇಕು ಅನ್ಬೇಕಾದ್ರೆ ಸ್ವಲ್ಪ ಡಿಸ್ಕಷನ್ಸ್ ಮಾಡಿದ್ದೀವಿ. ಅವಾಗ ಅವರು ಅದನ್ನು ಟೇಕ್ ಓವರ್ ಮಾಡ್ಕೊಂಡು, ನೋಡಿ ಸರ್ ಇದನ್ನೇ ಹಿಂಗೆ ಹೇಳ್ತೀನಿ ನೋಡಿ ಅಂತ ಹೇಳಿ ಅದನ್ನು ಸೆಟ್ ಮಾಡಿಕೊಟ್ಟಿದ್ದಾರೆ. ಆ ಥರ ಭಾಳ ಸತಿ ಮಾಡಿದ್ದಾಗಿದೆ. ಉಪ್ಪಿ ಸರ್ ಅಷ್ಟೇ ಒಂದು ಬ್ಯೂಟಿಫುಲ್ ಸೀನ್ ಮಾಡಿದ್ರು. ನಾನು ಒಂಥರ ಅಂದ್ಕೊಂಡಿದ್ದೆ ಅದು. ಆಮೇಲೆ ಗುರು ಇದನ್ನು ನೋಡಿ, ಇದನ್ನು ಈ ಥರ ಇದು ನೋಡಿ, ಹಿಂಗೆ ಮಾಡೋದು ನೋಡಿ ಅಂತ ಹೇಳ್ಬಿಟ್ಟು ಟಕ 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 ಅಂತ ಮಾಡಿದ್ರು. ಅದು ಬೇರೆ ಸ್ಟೈಲ್, ಅವ್ರ ಸ್ಟೈಲಿಗೆ ಒಗ್ಗಿಸ್ಕೊಂಡ್ಬಿಟ್ರು. ಆ ಥರ ಎಲ್ಲ ಅಲ್ಲ, ನೀವು ಮೊದಲೇ ಅಡುಗೆ ಮಾಡಿ ಅದನ್ನ ಬಡಿಸ್ಬಿಟ್ಟಿರಿ ನೀವು. ಇನ್ನೇನ್ ರಿಪೇರಿ ಮಾಡಕ್ ಸಾಧ್ಯ ಅದರಲ್ಲಿ? ಅದೇನದು ಎಲ್ಲದೂ ಅದ್ರಲ್ಲಿ ಸೇರಿರ್ಬೇಕಾರೆ ಅದೇನು ತೊಂದ್ರೆ ಇಲ್ಲ. ಇದನ್ನ ಬಿಸಿ ಬಿಸಿಯಾಗಿ ಇದನ್ನ ಕೊಡ್ಬೇಕಷ್ಟೇ ಅಂತ ಅನ್ಸಿದೆ ಅವ್ರಿಗೆ. ಒಂದೇ ಒಂದು ಶಾರ್ಟ್ ಅಲ್ಲಿ ಅವರು 2-3 ಥರ ಎಮೋಷನ್ಸ್ ಮಾಡುವಾಗ 2 ಥರ ಎಮೋಷನ್ಸ್ ಮಾಡೋ ಸೀನ್ ಇತ್ತು. ಅದನ್ನ ನಾನು ಬೇರೆ ತರ ಬರ್ಕೊಂಡಿದ್ದೆ. ಅದನ್ನ ಅವ್ರು ಅಲ್ಲಿರೋ ಒಬ್ರನ್ನೇ ಇಟ್ಕೊಂಡು ಬೇರೆ ತರ ಕನ್ವರ್ಟ್ ಮಾಡ್ಬಿಟ್ರು. ಅದೇ ಸೀನ್ನೇ ಸೂಪರ್ ಆಗಿ ಮಾಡೋದು. 2 ಎಮೋಷನ್ನೇ ನಾನು ಸ್ವಲ್ಪ ಎಕ್ಸಾಜುರೇಟೆಡ್ ಆಗಿ ನಾನು ಇದರಲ್ಲಿ ಮಾಡಿದ್ದೆ ಪ್ರೀವಿಯಸಲ್ಲಿ. ಸ್ವಲ್ಪ ಹಂಗೆ ಹೋಗೋದು, ಹಿಂಗೆ ಹೋಗೋದು, ಇಲ್ಲದ ಮತ್ತೆ ತಿರ್ಗಾ ಹಿಂಗೆ ನಿಲ್ಲೋದು, ಏನೇನೋ ಮಾಡಿದ್ದೆ. ಅವ್ರು ಒಂದೇ ಜಾಗದಲ್ಲಿ ಇದ್ಕೊಂಡು ಚಿಕ್ಕದಾಗಿ ಒಬ್ಬನ ಆ್ಯಡ್ ಮಾಡಿ ಒಂದೇನೋ ಚೇಂಜ್ ಮಾಡಿದ್ರು. ಅವ್ರಿಗೆ ಹಂಗೆ ಒಗ್ಗಿಸ್ಕೊಂಡ್ಬಿಟ್ಟ ಸೇಮ್ ವಿಷಯನೇ ಸೂಪರ್ ಆಗಿ ಬಂತು. ಇವತ್ತೊಂದು ಮಾಡ್ಬೇಕಾದ್ರೆ ಸಕ್ಕ ಖುಷಿ ಆಗುತ್ತೆ, ಸಾಕಾದ ಸೀನು ಅಂತ. ಆ ಥರ ಎಲ್ಲ ತುಂಬ ಇನ್ಪುಟ್ಸ್ ಕೊಟ್ಟಿದ್ದಾರೆ. ಗ್ರೇಟ್. ಗ್ರಾಫಿಕ್ಸ್ ಜಾಸ್ತಿ ಇದೆಯಲ್ಲ, ಒಂದು 40% ಗ್ರಾಫಿಕ್ಸ್ ಇದೆ ಅಂತ ಇದೆ ಸರ್. 40% ಇದೆ ಅಲ್ಲ? ಚೆನ್ನಾಗಿ ಬಂದಿದ್ಯಾ? ತುಂಬ ಚೆನ್ನಾಗಿ. ಯಾರದ್ದೆಲ್ಲ ಮಾಡಿರೋದು ಇದು? ಮಾರ್ಸ್ ಅಂತ ಒಂದು ಕಂಪನಿ ಕೆನಡಾಯಿಂದ. ಸೊ ಅವರು ಟೇಕ್ ಓವರ್ ಮಾಡಿಕೊಂಡು ಅಲ್ಲಿಂದ ಇಟ್ ವೆಂಟ್ ಟು ಸಬ್ ಕಾಂಟ್ರಾಕ್ಟ್ ಇರಾನ್ ಟೀಮಲ್ಲಿ. ಇರಾನಲ್ಲಿ ಒಂದು ಟೀಮ್ ಇದೆ. ಅವ್ರುಗಳು ವೆರಿ ಫೆರೋಷಿಯಸ್ ಅಮೇಝಿಂಗ್ ಪೀಪಲ್. ಹೌದಾ? ತುಂಬ. ನಾವು ಈ ಫಿಲ್ಮ್ ಆದಮೇಲೆ ಆ ಗ್ರೀನ್ ಮ್ಯಾಟ್ ಹೆಂಗಿತ್ತು ಇವಾಗ ಹೆಂಗಾಗಿದೆ ಅಂತ ಹಾಕ್ತೀವಿ. ಐ ಆಮ್ ಪ್ಲಾನಿಂಗ್ ಟು ಪುಟ್ ಇಟ್. ಸುಮಾರು ಜನ ಹಾಕಿದ್ದಾರೆ. ಬಟ್ ನಮ್ದು ಗ್ರೀನ್ ಮ್ಯಾಟ್ಗೂ ಇಲ್ಲಿಗೂ ಎಲ್ಲಿಂದ ಎಲ್ಲಿಗೂ ತಗೊಂಡೋಗ್ಬಿಟ್ರು ಅವ್ರು. ಅಯ್ಯೋ, ನನಗೆ ಆಶ್ಚರ್ಯ, ಹೆಂಗ್ ಗುರು ಇದು ಬೇರೆ ವರ್ಲ್ಡೇ ಕಟ್ಕೊಟ್ಬಿಟ್ರು, ಅಂದ್ರೆ ಅಷ್ಟು ನ್ಯಾಚುರಲ್ ಆಗಿ ಕಟ್ಕೊಟ್ಬಿಟ್ರು. ವೆರಿ ಟಫ್. ಸಾಕಾದ ಫ್ಯಾಂಟಾಸ್ಟಿಕ್. ಒಟ್ಟು ಎಷ್ಟು ದಿವಸ ಶೆಡ್ಯೂಲ್ ಇತ್ತು ಸರ್? ಇದು ಶೂಟಿಂಗ್ ಟಾಕಿ ಎಲ್ಲ ಭಾಳ ಈಸಿಯಾಗಿ ಒಂದು 60 ಡೇಸಲ್ಲಿ ಮಾಡಿದ್ದೀವಿ ಸರ್. 60 to 70 ಡೇಸಲ್ಲಿ ಮಾಡ್ಬೋದು. ಕ್ಲೈಮ್ಯಾಕ್ಸ್ ಮಾತ್ರ ನಮಗೆ 30 ಡೇಸ್ ಹತ್ರ ಆಗೋಯ್ತು. ಅದಿಲ್ಲ ಅಂದ್ರೆ ಬೇರೆ ಎಲ್ಲ ಓಕೆ. ದಿವಸ ಆಕ್ಷನ್ ಸೀನ್ಸ್ ಒಂದು 30 ದಿನ ಆಗೋಯ್ತು. ಮಿಕ್ಕಿದ ಟಾಕಿ ಏನೇನಿದೆ ಎಲ್ಲ ನಾನು ಆಸ್ ಪ್ಲ್ಯಾನ್ಡ್ ಏನಿತ್ತು ಅಷ್ಟರಲ್ಲೇ ಮಾಡಿದ್ದೀನಿ. ಇದು ಯಾವಾಗ ನಮಗೆ ಮಾಸ್ಟರ್ಗಳಿಗೆ ಬೇರೆ ಡಿಪಾರ್ಟ್ಮೆಂಟ್ಗೆ ಹೋಗುತ್ತಲ್ಲ ಆ್ಯಕ್ಷನ್ ಎಲ್ಲ, ಇಟ್ ಇಸ್ ದೇರ್. ಇದು ಅವ್ರದ್ದೇ ಒಂದು ಸ್ಟೈಲ್ ಇರುತ್ತೆ ಆ್ಯಂಡ್ ದೇ ವಾಂಟ್ ಇಟ್ ಇನ್ ದಟ್ ವೇ. ಸೊ ರವಿ ವರ್ಮಾ ಅವರು ಒಂದು ಚೇಸ್ ತೆಗೆದ್ರು. ಫುಲ್ 4 ದಿನ ಕಂಪ್ಲೀಟ್ ನೈಟ್ ಇದೇ ರೋಡ್, ಸೇಮ್ ರೋಡ್ ನೋಡಿ, ಅಲ್ಲೇ ಬಂದಿದ್ದೀವಿ. ಇದೇ ರೋಡಲ್ಲಿ ನೈಟ್ ಹೊತ್ತು ಚೇಸು ಹಾಕೋದಾಗ ತೆಗ್ಕೊಟ್ಟಿದ್ದಾರೆ. ಆವಾಗ ಹಿ ಟುಕ್ ಸಮ್ ಟೈಮ್. ಯಾವ್ದಿದು ಏರಿಯಾ? ನಾಗರಬಾವಿ. ಇಲ್ಲೇ ಇದೇ ಬ್ರಿಡ್ಜ್ ಕೆಳಗಡೆ ಇದೆಯಲ್ಲ, ಇಲ್ಲೇ ಫುಲ್ ಒಂದು ಭಯಂಕರ ಚೇಸ್ ಆಗುತ್ತೆ ನೈಟ್ ಅಲ್ಲಿ. ಟೆರಿಫಿಕ್. ಅದು ಹೆಂಗ್ ತೆಗೆದ್ರು ಅಂತ ಗೊತ್ತಿಲ್ಲ, ಅಷ್ಟು ನ್ಯಾಚುರಲ್ ಆಗಿ ತೆಗ್ಕೊಟ್ಟಿದ್ದಾರೆ ನೋಡಿ. ಯೋಗ ನಿಮ್ಮ ಹತ್ರ ಮಾತಾಡ್ತಾ ನಾವು ಚೇಂಜ್ ಮಾಡಿರೋ ರಸ್ತೆಗೆ ಬಂದಿದ್ದೆ. ಬಹಳ ಅದ್ಭುತ ಬಂದಿದ್ಯಾ? ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಚೇಸ್ ಹೈಲೈಟ್ ಚೇಸ್. ಎಷ್ಟು ಹಾಡುಗಳು ಬರ್ತವೆ? ಅದೇ ನೋಡಿ ಸರ್, ನನ್ನ ಫಿಲಮ್ ಹಾಡುಗಳಿಲ್ಲ, ಹಾಡಿಲ್ಲ, ಹೀರೋಯಿನ್ ಇಲ್ಲ. ಬಟ್ ಬೇರೆ ಬೇರೆ ರೀತಿಯಲ್ಲಿ ಎಲ್ಲವನ್ನು ಕೂಡ ಬ್ಯಾಕ್ ಗ್ರೌಂಡ್ ಅಲ್ಲಿ ತುಂಬಾ ನಿಮ್ಗೆ ಹಾಡು ತರ ಬರುತ್ತೆ. ಬಂದು ಸ್ಕೋರ್ ತರ ಶ್ಲೋಕಗಳು ಆತರ ಘೋಷಣೆಗಳು ಬರುತ್ತೆ. ವೆರೈಟೀಸ್ ಅಲ್ಲಿ ಇರುತ್ತೆ, ಬಟ್ ಸಾಂಗ್ ತರ ಇಲ್ಲ. ನೋಡಿ, ನನಗೆ ತುಂಬಾ ಆಶ್ಚರ್ಯ ಅಂತ ಅನ್ಸುತ್ತೆ. ಹಿಂದೆಲ್ಲ ತುಂಬಾ ಕಡಿಮೆ ಈ ಸಂಗೀತ ನಿರ್ದೇಶಕರುಗಳು ಸಿನಿಮಾ ಮಾಡಿರೋದು. 1-2-3 ಜನ ಸಿಗ್ತಾರೆ ಹೆಸರು ಹೇಳೋ ರೀತಿನಲ್ಲಿ. ಅದರಲ್ಲೂ ಸಂಗೀತ ನಿರ್ದೇಶಕ ಸಿನಿಮಾ ಮಾಡಕ್ ಹೋಗಿರೋದು. ಎರಡನೇದೇನಪ್ಪಾ ಅಂತಂದ್ರೆ
ಸಂಗೀತ ನಿರ್ದೇಶಕರು ಸಿನಿಮಾ ಮಾಡಿದಾಗ ಸಾಮಾನ್ಯವಾಗಿ ಸಂಗೀತ ಬೇಸ್ಡ್ ಸಿನಿಮಾ ಮಾಡ್ತಾರೆ ಅಲ್ವಾ? ನೀವ್ ಅದನ್ನ ಬಿಟ್ಟು ಹಾಡೇ ಇಲ್ಲ ನಿಮ್ದು. ಹಂಗಂದ್ರೆ ನಾನು ಸಿನಿಮಾ ಮಾಡ್ಬೇಕು ಅಂತ ಮಾಡಿಲ್ಲ, ತಾನಾಗ ಆಗಿರೋದು. ನಾನೇ ಬರ್ದಿದ್ರೆ ನೀವ್ ಹೇಳಿದಂಗೆ ಖಂಡಿತವಾಗ್ಲು ಮ್ಯೂಸಿಕ್ ಇರ್ಬೇಕು, ಮ್ಯೂಸಿಕಲ್ ಆಗಿ ಮಾಡೋಣ, ಮ್ಯೂಸಿಕಲ್ ಕ್ಯಾರೆಕ್ಟರ್ ಅದೆಲ್ಲ. ಇದು ಆತರ ಆಗಿಲ್ಲ. ಅದು ನನಗನ್ಸುತ್ತೆ ನಿಮ್ಮ ಸಂವೇದನೆ, ನಿಮ್ ಭಾವನೆಗಳೆಲ್ಲವೂ ಕೂಡ ಬಹುಶಃ ಅವೇ ಮಾತಾಡ್ಬಿಟ್ಟಿದೇನೋ ಅಂತ, ಅದ್ರ ಮೀರಿ ಆಗಿರೋದಲ್ಲ. ಇದು ಸಪ್ತ ಸ್ವರಗಳಿಗೂ ಮೀರಿದಂತ ಇನ್ನೊಂದು ಸ್ವರ ಗೊತ್ತಿಲ್ಲ. ಬಟ್ ಮ್ಯೂಸಿಕಲ್ಲಿನೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಈ ಫಿಲಮ್ ನನಗೆ. ಸ್ಕ್ರಿಪ್ಟ್ನ ಮ್ಯೂಸಿಕಲ್ಲಿ ಹೆಂಗೆ ಹೇಳ್ಬೋದು ನೋಡಿ. ಅದನ್ನೇ ನೀವು ನೋಡಿ ಸರ್, ಮೂರು ಜನ ಹೀರೋ ಇದ್ದಾರೆ ಸರ್. 3 ಜನಕ್ಕೆ ಎಷ್ಟು ಸ್ಕ್ರೀನ್ ಸ್ಪೇಸ್ ಬೇಕು. ಆ ಸ್ಕ್ರೀನ್ ಸ್ಪೇಸ್ ನಾನು ಮಾಡಿದ್ರೆ 2 hours 16 minutes 27 frames ನನ್ನ ಫಿಲ್ಮ್. ಅಷ್ಟೇ 2 hours 16 minutes 27 frames ಅಲ್ಲಿ 3 ಜನರನ್ನ ತೋರಿಸ್ಬೇಕು. ಒಬ್ಬ ಇದ್ರೆ ಓಕೆ, ಅದರಲ್ಲೇ ಫಿಟ್ ಆಗೋಯ್ತಲ್ಲ ಕರೆಕ್ಟಾಗಿ. ಹೌದಾ? ಏನ್ ತಲೆ ಫ್ರೇಮ್ ರೆಡಿ ಮಾಡ್ಕೊಂಡ್ಬಿಟ್ಟಿದ್ರಪ್ಪ ತಲೆನಲ್ಲಿ. ಎಲ್ಲ ಈ ಫಿಲ್ಮ್ ಆಕ್ಚುಲಿ ಹಂಗೆ ಕೂತ್ಬಿಟ್ಟಿದೆ ಅಲ್ವಾ? ಚಿಕ್ಕ ಕೆಲವೇ ದಿನಗಳು. ಎಸ್ ಸರ್, ಎಸ್ ಸರ್. ಅದನ್ನ ಯಾಕೆ ಸರ್ ಹೇಳ್ತೀರಾ? ಹೇಳಿ. ಇನ್ನೊಂದೇನು ಅಂದ್ರೆ, ನಿಮ್ಮನ್ನ ನೋಡ್ತಾ ಇದ್ದೀನಿ, ಒಂದು ಕ್ಷಣ ಸುಮ್ಮನಿಲ್ಲ ನೀವು. ಅಂದ್ರೆ ಯಾವ್ದೋ ಒಂಥರ ಏನು ಅಂದ್ರೆ, ಈ ಒನ್ ಮ್ಯಾನ್ ಆರ್ಮಿ ತರ ನೀವು ಎಲ್ಲರನ್ನೂ ಕನೆಕ್ಟ್ ಮಾಡ್ತಾ ಇದ್ರಿ. ಏನೇನ್ ಸಾಧ್ಯನೋ ಎಲ್ಲದನ್ನು ಕೂಡ. ಆಗ್ಲೇ ಯಾರೋ ಈ ಝೊಮ್ಯಾಟೋದವ್ರ ಹತ್ರ ಯಾರಾದ್ರೂ ಮಾಡ್ತಾ ಇದ್ರಿ. ಏನದು ಝೊಮ್ಯಾಟೋದು? ಅದು ಏನೋ ಕೊಲಾಬ್ರೇಷನ್ ಏನೋ ಕೇಳ್ತಾ ಇದಾರೆ, ಅದಕ್ಕೆ ಪಬ್ಲಿಸಿಟಿಗೆಲ್ಲ ಕೇಳ್ತಾರಲ್ಲ ಸರ್. ಎಲ್ಲರೂ ಬರ್ತಾ ಇದಾರೆ, ಅದೆಲ್ಲ ಅಟೆಂಡ್ ಮಾಡ್ಬೇಕಲ್ಲ ನೋಡಿ. ಅದು ಅಂದ್ರೆ ಈ ಸಿನಿಮಾ ತುಂಬಾ ಅನುಭವಗಳನ್ನ ಕೊಡ್ತಾ ಇದೆ ಸರ್. ತುಂಬಾ ಹೊಸ ಅನುಭವ. ಇದೆಲ್ಲ ಗೊತ್ತೇ ಇರಲಿಲ್ಲ ನನಗೆ, ಅಲ್ವಾ? ಹೆಂಗ್ ವರ್ಕ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಪ್ರಮೋಷನ್ಸ್ ಯಾವ ರೀತಿ ವರ್ಕ್ ಆಗುತ್ತೆ, ತುಂಬಾ ವಿಷಯ ಗೊತ್ತಿಲ್ಲದೇನೆ ಇದೆ ಸರ್. ಇದೆಲ್ಲ ಇದನ್ನ ಹಂಗೆ ಶೂಟ್ ಮಾಡಿದ್ದೀವಿ. ಹೌದಾ? ಈ ಲೈನ್ ಬರ್ತಾ ಇದೆಯಲ್ಲ, ಇದು ಹಂಗೆ ಫಿಲ್ಮ್ ನೋಡಿ ನಿಮ್ಗೆ ಇದು ನೆನಪಾಗುತ್ತೆ ನಿಮ್ಗೆ. ಎಷ್ಟು ನಿಮಿಷ ಬರುತ್ತೆ ಇದು? ಈ ಚೇಸ್ ನಿಮ್ಗೊಂದು 7-8 ನಿಮಿಷ ಚೇಸ್ ಇರ್ಬೋದು. ಎಷ್ಟೊತ್ತಿಗೆ ಮಾಡಿದ್ರಿ ಇದನ್ನ ಶೂಟಿಂಗ್? ನೈಟ್ ಎಲ್ಲ ನೈಟ್ 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಬೆಳಗ್ಗೆ ಬೆಳಕು ಬರೋಷ್ಟರಲ್ಲಿ ಮುಗಿಸ್ಬೇಕು. 5:30-6 ಗಂಟೆ ಕ್ಲೋಸ್ ಮಾಡ್ತಾರೆ. ಗುಡ್. ಇಡೀ ಸಿನಿಮಾನೇ ತುಂಬಾ ಜನ ಕಟ್ಕೊಟ್ಟಿರಿ. ಅದು ಒಂದ್ ಕಡೆಗೆ. ಇನ್ನೊಂದ್ ಕಡೆಗೆ ಏನಂದ್ರೆ ತುಂಬಾ ಟಫ್ ಅನ್ಸಿದ್ದು ಯಾವಾಗ? ಆ ಥರದ್ದು ಏನಾದ್ರು ಇದೆಯಾ? ಫಿಲ್ಮ್ ಅಲ್ಲಿ ಟಫ್ ಅನ್ಸಿಲ್ಲ ಸರ್. ಫಿಲ್ಮ್ CG ಪೋರ್ಷನ್ ನಮಗೆ ತುಂಬಾ ಸ್ಟ್ರೆಸ್ಫುಲ್ ಆಗೋಯ್ತು. ಹೌದಾ? ಯಾಕಂದ್ರೆ ನಾವು ಅನ್ಕೊಂಡಿದ್ದ ಥರನೇ ಬರಬೇಕು. ಆಮೇಲೆ ಅವ್ರು ಎಲ್ಲೋ ಇದ್ದಾರೆ ಇರಾನಲ್ಲಿ, ನಾವೆಲ್ಲ ವಿಡಿಯೋ ಕಾಲ್ಗಳಲ್ಲೇ ಹೇಳಬೇಕು, ಅವ್ರುಗಳಿಗೆ ಇದನ್ನು ಅರ್ಥ ಮಾಡಿಸ್ಬೇಕು. ಆಮೇಲೆ ಅವ್ರು ಒಂದು ಟೈಮ್ ಲೈನ್ ಕೊಟ್ಟರು. ಆ ಟೈಮ್ ಲೈನ್ನ ಒಂದು 5-6 ಸತಿ ಚೇಂಜ್ ಮಾಡಿದ್ರು. ಆ ಟೈಮ್ ಲೈನಿಂದ ತುಂಬ ಸ್ಟ್ರೆಸ್ ಆಗೋದು ನಮಗೆ. ನಾವು ಇಲ್ಲಾಂದರೆ ನಾವು ಕೊಟ್ಟಿದ್ದ ಪ್ಲ್ಯಾನಿಂಗ್ಗೆ ಇಷ್ಟು ಪ್ರಿಪ್ರೇಷನ್ಗೆ ನಾನು ಆರಾಮಾಗಿ ಮೇನಲ್ಲಿ ರಿಲೀಸ್ ಮಾಡಬೇಕಿತ್ತು ಫಿಲ್ಮ್. ಅಷ್ಟು ಪ್ಲ್ಯಾನಿಂಗು ಅಲ್ಲಿ ಸ್ವಲ್ಪ CG ಅವ್ರಿಗೆ, ಅಂದರೆ ಅವ್ರ ಪಾಪ ಕೆಲಸ ಮಾಡಿದ್ದಾರೆ. ದೇ ಡಿಡ್ಂಟ್ ಗಿವ್ ಅ ರೈಟ್ ಕಮಿಟ್ಮೆಂಟ್. ನೀವು ಮಾಡಿಬಿಡಿ ಸರ್, ಮೇನಲ್ಲಿ ಮಾಡಿಬಿಡಿ ಅನ್ನೋರು. ನಾವು ಮೇನಲ್ಲಿ ಡೇಟ್ ಹಾಕೋಕ್ಕೋಸ್ಕರ ಒಂದು ಡೇಟಾ ರೆಡಿ ಮಾಡಿಕೊಂಡು ಒಂದು ಟೀಸರ್ ಬಿಟ್ವಿ ಮಾರ್ಚಲ್ಲಿ. ಆಮೇಲೆ ಮೇಗೆ ಇನ್ನೇನು ರಿಲೀಸ್ ಮಾಡೋ ಟೈಮಲ್ಲಿ ಮೇನಲ್ಲಿ ಆಗಲ್ಲ ಸರ್, ಜುಲೈಯಲ್ಲಿ ಕೊಡ್ತೀವಿ ಅಂದರು. 2 ತಿಂಗಳು ತಳ್ಬಿಟ್ರು. ಹೌದಾ, ಜುಲೈಯಲ್ಲಿ ಕೊಡ್ತಾರೆ ಅಂದ್ಬಿಟ್ಟು ಇನ್ನೇನೋ ಮಾಡಿ August 15th ಒಂದು ಡೇಟ್ ಹಾಕಿದ್ವಿ. ಸರ್ ಜುಲೈಯಲ್ಲಿ ಕೇಳಿದ್ರೆ ಇಲ್ಲ ಸರ್ ಆಗೋದಿಲ್ಲ, ಸೆಪ್ಟೆಂಬರ್ಗೆ ಹಾಕೊಳ್ಳಿ ಸರ್ ಅಂದರು. ಸೆಪ್ಟೆಂಬರ್ಗೆ ಅಂದ್ಬಿಟ್ಟು ತಿರ್ಗಾ ಅದು ಟ್ರೈ ಮಾಡಿದ್ವಿ. ಸೆಪ್ಟೆಂಬರಲ್ಲಿ ನಮಗೆ ಡೇಟ್ಸೇ ಸಿಗ್ತಾ ಇರಲಿಲ್ಲ. ಆಮೇಲೆ ಏನೋ ಮಾಡಿ ಲಾಸ್ಟಲ್ಲಿ ಇವಾಗ ಇಲ್ಲಿವರೆಗೂ ಬಂದ್ವಿ. ಅದು ಸ್ಟ್ರೆಸ್ಫುಲ್ ಆಯಿತು. ಬಟ್ ಕಾದಿದ್ದಕ್ಕೂ ಮಾಡಿದ್ದಾರೆ ಡೆಫಿನೆಟ್ಲಿ. ಅದಷ್ಟು ಟೈಮ್ ಆಗ್ತಿತ್ತು. ನಾನು ಹೇಳೋದು ಅಷ್ಟು ಟೈಮ್ ಆದರೆ ನಮ್ಮ ಮೊದಲೇ 1 ವರ್ಷ ನಮ್ಮ ಹತ್ರ ಬರಬೇಡಿ ಸರ್ ಅಂದ್ಬಿಟ್ರೆ ನಾವು 1 ವರ್ಷಕ್ಕೆ ತಕ್ಕನಾಗಿ ಪ್ಲ್ಯಾನ್ ಮಾಡೋರು. ಆ ಪ್ಲ್ಯಾನಿಂಗ್ನ 4-5 ಸತಿ ಚೇಂಜ್ ಮಾಡಿದಾಗ ಇದು ಎಲ್ಲರದು ಇದಾಗುತ್ತಲ್ಲ ಸರ್. ಹೀರೋಗಳದ್ದು ಅವ್ರದ್ದೆಲ್ಲ ಕ್ರೆಡಿಬಿಲಿಟಿ ಇದೆ. ಅವರೆಲ್ಲ ಚಿಕ್ಕ ಅವರೆಲ್ಲ ದೊಡ್ಡವರು. ಇಷ್ಟ ಬಂದಾಗ ನಾನು ಡೇಟ್ಗಳು ಹಾಕೋಕ್ಕಾಗಲ್ಲ. ಅವ್ರ ಅಭಿಮಾನಿಗಳಿರ್ತಾರೆ, ಏನು ಮಾಡ್ತಾಯಿದ್ದಾರೆ ಶಿವಣ್ಣಂದು ಈ ವರ್ಷ ಫಿಲಮೇ ಬಂದಿಲ್ಲ ಇನ್ನೂ ಅಂತ ನಮಗೆ ಕೇಳ್ತಿರ್ತಾರೆ. ಎಲ್ಲ ಪ್ರೆಷರ್ಸ್